ವ್ಯವಸ್ಥೆ ಸರಿಯಾಗಿಲ್ಲ, ಬೆಡ್ ಸಿಗ್ತಾ ಇಲ್ಲ. ಬೆಡ್ ಇಲ್ಲದಕ್ಕೆ ಸಿಎಂ ಮನೆ ಮುಂದೆನೆ ರೋಗಿ ಹೊತ್ತಂತ ಆಂಬ್ಯುಲೆನ್ಸ್ ಬಂದಿದೆ. ತಮ್ಮ ಮಗನಿಗೆ ಸೀರಿಯಸ್ ಆಗಿದೆ, ದಯವಿಟ್ಟು ಬೆಡ್ ಕೊಡಿಸಿ ಅಂತ ತಾಯಿ ಸೋಂಕಿತನನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಸೀದಾ ಸಿಎಂ ಮನೆ ಮುಂದೆನೆ ಬಂದಿದ್ದಾರೆ. ಅಧಿಕಾರಿಗಳು ತಬ್ಬಿಬಾದ್ರು, ಸಿಎಂ ಅಂತೂ ಮನೆಯಿಂದ ಹೊರಗಡೆ ಬರಲಿಲ್ಲ. 1 ಗಂಟೆ ವೇಟ್ ಮಾಡಿದ್ದಾರೆ. ಈ ರೋಗಿಯನ್ನ ಆಂಬ್ಯುಲೆನ್ಸ್ ನಲ್ಲೇ ಮಲಗಿಸಿ 1 ಗಂಟೆ ಆದ್ಮೇಲೆ ಒಂದು ಬೆಡ್ ಸಿಕ್ತು. 10 ಆಸ್ಪತ್ರೆಗಳಿಗೆ ಸುತ್ತಾಡಿದ್ರು ಕೂಡ ಫಸ್ಟ್ ಇವರಿಗೆ ಬೆಡ್ ಸಿಕ್ಕಿರಲಿಲ್ಲ. ಪರದಾಟವನ್ನ ಪಟ್ಟಿದ್ದಾರೆ. ಅದಾದ್ಮೇಲೆ ಸೀದಾ ಸಿಎಂ ಕಾವೇರಿ ನಿವಾಸದ ಮುಂದೆ ರೋಗಿಯನ್ನ ಕರ್ಕೊಂಡು ಬಂದು ಕುಟುಂಬಸ್ಥರು ಆಕ್ರಂದನವನ್ನ ಇಟ್ಟಿದ್ದಾರೆ. ಬಲವಂತದಿಂದ ಆಂಬ್ಯುಲೆನ್ಸ್ ಖಾಲಿ ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾ ನಿರತ ಕುಟುಂಬವನ್ನ ಸಾಗ್ ಹಾಕಿದ್ದಾರೆ. ಪೊಲೀಸರು MS ರಾಮಯ್ಯ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಹೇಳಿ ಕಳಿಸಿದ್ರು. ಬಟ್ ನೋಡಿ, ಆ 1 ಗಂಟೆ ಅಲ್ಲೇನ್ ವೇಸ್ಟ್ ಆಯ್ತು. ಕರೆಕ್ಟಾದ ಟೈಮಿಗೆ ಈ ಬೆಡ್ ವ್ಯವಸ್ಥೆ ಆಗಿದ್ದಿದ್ರೆ ಈ ಸೋಂಕಿತ ವ್ಯಕ್ತಿ ಸತೀಶ್ ಇಷ್ಟೊತ್ತಿಗೆ ಬದುಕಿ ಉಳಿತಾ ಇದ್ರೇನೋ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲೇ ಸೋಂಕಿತ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆಯಿಂದ 10 ಆಸ್ಪತ್ರೆ ಸುತ್ತಾಡಿದ್ದಾರೆ ಈ ಕುಟುಂಬಸ್ಥರೆಲ್ಲ ಸೇರಿ. 1 ಬೆಡ್ ಕೂಡ ಸಿಕ್ಕಿರಲಿಲ್ಲ. ಫೈನಲಿ ಸಿಎಂ ನಿವಾಸದ ಮುಂದೆನೆ ಸೋಂಕಿತನನ್ನ ಕರ್ಕೊಂಡು ಬಂದ್ರು. MS ರಾಮಯ್ಯ ಆಸ್ಪತ್ರೆಗೆ ಸಿಎಂ ಕಚೇರಿ ಸಿಬ್ಬಂದಿ ಈ ಆಂಬ್ಯುಲೆನ್ಸ್ ಅನ್ನ ಕಳಿಸಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಕಾಲ ಮೀರ್ ಹೋಗಿತ್ತು. ಇದು ಬೆಳಗ್ಗೆ ಆದಂತ ಘಟನೆ. ಬೆಳಗ್ಗೆ ಸಿಎಂ ಮನೆಗೆ ಸೋಂಕಿತನನ್ನ ಹೊತ್ತೊಯ್ತು ಆಂಬ್ಯುಲೆನ್ಸ್. ಅದಾದ್ಮೇಲೆ ಅಂದ್ರೆ ಮಧ್ಯಾಹ್ನದ ನಂತರ ವಿಧಾನಸೌಧಕ್ಕೆ ಸೋಂಕಿತೆಯನ್ನ ಕರ್ಕೊಂಡು ಹೋದ್ರು ಕುಟುಂಬಸ್ಥರು. ಬೆಡ್ ಸಿಗದೆ, ಯಾಕಂದ್ರೆ 2 ದಿನದಿಂದ ನಿರಂತರವಾಗಿ ಈ ಸೋಂಕಿತೆಗೆ ಬೆಡ್ ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು, ಅವ್ರ ಮಕ್ಕಳು ಎಸ್ಪೆಷಲಿ ಸಾಕಷ್ಟು ಪರದಾಟವನ್ನ ಪಟ್ಟಿದ್ದಾರೆ. ಆದ್ರೆ 2 ದಿನಗಳಿಂದ ಎಷ್ಟೇ ಪರದಾಟವನ್ನ ಪಟ್ಟರು ಕೂಡ, ಸುತ್ತಾಡಿದ್ರು ಕೂಡ, ಹೆಲ್ಪ್ ಲೈನಿಗೆ ಕಾಲ್ ಮಾಡಿದ್ರು ಕೂಡ ಇವರಿಗೆ ಒಂದು ಬೆಡ್ ವ್ಯವಸ್ಥೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸೀದಾ ಆಂಬ್ಯುಲೆನ್ಸ್ ನಲ್ಲಿ ವಿಧಾನಸೌಧಕ್ಕೆ ಆ ಸೋಂಕಿತೆಯನ್ನ ಕರ್ಕೊಂಡು ಬಂದಿದ್ದಾರೆ. ಬೆಡ್ಗಾಗಿ ಕಾಯ್ತಾ ಇದ್ರು. ಆಂಬ್ಯುಲೆನ್ಸ್ ನಲ್ಲೇ ಆ ಸೋಂಕಿತೆ ಇದ್ರು. ಈಗ 2 ದಿನದಿಂದ ಆಗಿತ್ತಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಸಿಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಮಾಡೋರು ಬಂದಿದ್ದು. ಗೊತ್ತಾಗ್ಲಿ ಇವ್ರುಗಳಿಗೂ ಕೂಡ ಕಷ್ಟ ಅಂತ. ಯಾಕಂದ್ರೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ದಾಡಿದ್ರೆ ಇವ್ರಿಗೇನು ಗೊತ್ತಾಗಲ್ಲ. ಸಿಎಂ ಮನೆ ಮುಂದೆ ಹೋದ್ರು, ಮಧ್ಯಾಹ್ನ ವಿಧಾನಸೌಧಕ್ಕೆ ಹೋದ್ರು. ಮಂತ್ರಿಗಳು, ಶಾಸಕರ ಮನೆ ಮುಂದೆ ಸೋಂಕಿತರು ಹೋದ್ರೆ ಕಷ್ಟ ಆಗುತ್ತೆ ಅಂತ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಬೆಡ್ ಸಿಗದೆ ಆ ಕುಟುಂಬಸ್ಥರು ಯಾವ ತರ ಪರದಾಟವನ್ನ ಪಟ್ಟಿದ್ದಾರೆ. ಕೈ ಮುಗಿತಾ ಇದ್ದಾರೆ, ಕಾಲಿಗೆ ಬೀಳ್ತಿದ್ದಾರೆ, ತಮ್ಮ ಗೋಳು ಏನು ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ. ಎಷ್ಟು ಸುತ್ತಾಡಿ ಬಂದಿದ್ದೀವಿ, ಪೇಷಂಟ್ ಕಂಡೀಷನ್ ಕ್ಷಣದಿಂದ ಕ್ಷಣಕ್ಕೆ ಎಷ್ಟು ಕ್ರಿಟಿಕಲ್ ಆಗ್ತಿದೆ ಅಂತ ಅಲ್ಲಿ ಗೋಳಾಡಿದ್ರು ಕೂಡ ಅಲ್ಲೂ ಮೀನಾಮೇಷ. ಒಂದ್ ಕಡೆ ತೋರಿಸ್ತಾ ಇದ್ದೀವಿ, ಸಿಎಂ ಮನೆ ಮುಂದೆ ಸೋಂಕಿತ ಸತೀಶ್ ಅನ್ನ ಕರ್ಕೊಂಡು ಹೋಗಿ ಅವ್ರ ತಾಯಿ ಪಾಪ ಎಷ್ಟು ಹೆಣಗಾಟವನ್ನ ಮಾಡಿದ್ದಾರೆ ಅಂದ್ರೆ ದಯವಿಟ್ಟು ಒಂದು ಬೆಡ್ ಕೊಡಿಸಿ ಅಂತ ಅಲ್ಲಿ 1 ಗಂಟೆ ವೇಟ್ ಮಾಡಿಸಿದ್ದಾರೆ. ಫೈನಲಿ ಒಂದು ಬೆಡ್ ಕೊಡಿಸಿದ್ರು ಕೂಡ ಏನ್ ಪ್ರಯೋಜನ ಆಗ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಡಿಲೇ ಆಗಿತ್ತು. ಆತ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾನೆ. ಡಾಕ್ಟರ್ ಅದನ್ನ ಕನ್ಫರ್ಮ್ ಮಾಡಿದ್ರು. ಆಮೇಲೆ ಇನ್ನೊಂದು ಕಡೆ ಮಧ್ಯಾಹ್ನದ ಮೇಲೆ ಬೆಡ್ ಕೊಡಿಸಿ ನಮ್ಮ ತಾಯಿ ಪ್ರಾಣ ಉಳಿಸಿ ಅಂತ 2 ಹೆಣ್ಮಕ್ಳು ಅವ್ರ ಅಮ್ಮನನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ನಲ್ಲಿ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಯಾಕಂದ್ರೆ 2 ದಿನದಿಂದ ಅಲ್ದಾಡಿದ್ರು, ಎಲ್ಲೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಿಗೆ ಬಂದ್ರೆ ಯಾರ್ದಾರ ಗಮನಕ್ಕೆ ಬರುತ್ತೆ ಅಂತ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಈ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಫಸ್ಟ್ ನಮಗೆ ತಿಳ್ಕೊಳ್ಳುವಂತ ಕುತೂಹಲ, ಪ್ರೇಮ ಅಂದ್ರೆ ವಿಧಾನಸೌಧಕ್ಕೆ ಬಂದಿದ್ರಲ್ಲ ಸೋಂಕಿತೆ, ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಮತ್ತೊಂದು ವಿಚಾರ, ಈಗ ಜನಸಾಮಾನ್ಯರು, ಈಗ ಅವ್ರ ಮನೇಲೆ ಯಾರಿಗೋ ಸಮಸ್ಯೆ ಆಯ್ತು, ಪಾಸಿಟಿವ್ ಬಂತು, ಕ್ರಿಟಿಕಲ್ ಕಂಡೀಷನ್ ಆಯ್ತು ಅಂದ್ರೆ ಈ ತರ ಶಾಸಕರ ಮನೆಯಲ್ಲಿ, ಸಚಿವರ ಮನೆಯಲ್ಲಿ, ಸಿಎಂ ಮನೆಯಲ್ಲಿ ಅಂತ ಹುಡ್ಕೊಂಡು ಹೋಗ್ಬೇಕಾ, ಅಥವಾ ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಹುಡ್ಕೊಂಡು ಹೋಗ್ಬೇಕಾ? ಶರ್ಮಿತಾ ಶೆಟ್ಟಿ, ಇವತ್ತು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ 2 ಪ್ರತ್ಯೇಕ ಪ್ರಕರಣಗಳು ನಡೆದು. ಒಂದು, ಬೆಳ್ಳಂಬೆಳಿಗ್ಗೆ ಮುಖ್ಯಮಂತ್ರಿ ನಿವಾಸ ಕಾವೇರಿಗೆ ಸತೀಶ್ ಎಂಬ ಸೋಂಕಿತ ತೀವ್ರತರವಾದ ಉಸಿರಾಟ ತೊಂದರೆ ಇರತಕ್ಕಂಥವರು, ಬೆಡ್ ಸಿಕ್ಕಿಲ್ಲ, 10-15 ಆಸ್ಪತ್ರೆಯನ್ನು ಅಲ್ದಾಡದೆ ಯಾರು ಕೂಡ ವೆಂಟಿಲೇಟರ್ ಮತ್ತು ICU ಅಥವಾ ಬೆಡ್ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತ ಹೇಳಿ ತನ್ನ ಕುಟುಂಬದ ಜೊತೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ಪರೋಕ್ಷವಾಗಿ ಪ್ರತಿಭಟನೆಗೆ ಇಳಿದ್ರು. ಬೆಡ್ ಕೊಡಿಸಿ ಅಂತ ಹೇಳಿ ನಾಡಿನ ಮುಖ್ಯಮಂತ್ರಿಯ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಅನಿವಾರ್ಯವಾಗಿ
ಮುಖ್ಯಮಂತ್ರಿಯ ಕಾರ್ಯಾಲಯದ ಅಧಿಕಾರಿಗಳು ಅವರಿಗೆ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ರು. ಸುಮಾರು ಸತತ 1 ಗಂಟೆ ಸಮಯ ಅಲ್ಲಿ ಟೈಮ್ ತಗೊಂಡ್ರು. ಆ ಸಂದರ್ಭದಲ್ಲಿ ಅವರನ್ನ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಸೋಂಕಿತ ಸತೀಶ್ ರವರು ಅರ್ಧ ದಾರಿಯಲ್ಲೇ ಜೀವ ಬಿಟ್ಟರು. ಇನ್ನೊಂದು ಪ್ರಕರಣ, ಮಧ್ಯಾಹ್ನದ ನಂತರ ಬೆಂಗಳೂರಿನ ಮಾದನಾಯಕನಹಳ್ಳಿಯವರು ಪ್ರೇಮ ಎಂಬುವರು, 57 ವರ್ಷದ ಪ್ರೇಮ ಎಂಬುವರು ಕೂಡ ಆಕ್ಸಿಜನ್ ವ್ಯವಸ್ಥೆ, ಉಸಿರಾಟದ ಸಮಸ್ಯೆ ಬಹಳಷ್ಟು ಇದ್ದಿದ್ದರಿಂದ ಅವರು ಹೊಸಕೋಟೆ ಆಸ್ಪತ್ರೆಯಿಂದ ಬೆಂಗಳೂರಿನಲ್ಲಿ ಹಲವಾರು ಆಸ್ಪತ್ರೆಗಳನ್ನ ಎಡತಾಕಿದ್ರು. ಆದರೆ ಎಲ್ಲೂ ಕೂಡ ಅವರಿಗೆ ವೆಂಟಿಲೇಟರ್ ಮತ್ತು ಐಸಿಯು ಇರತಕ್ಕಂಥ ಬೆಡ್ ವ್ಯವಸ್ಥೆ ಸಿಗಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ರಾಜ್ಯದ ಶಕ್ತಿಸೌಧ, ವಿಧಾನಸೌಧದ ಮುಂಭಾಗ ಬಂದು ಅವರು ಆಂಬ್ಯುಲೆನ್ಸ್ ಮುಖಾಂತರ ಅವರ ಕುಟುಂಬದ ಸಮೇತ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಬೆಡ್ ಕೊಡಿಸಿ ಅಂತೇಳಿ ಸರ್ಕಾರವನ್ನು ಅಂಗಲಾಗ್ತಾ ಇದ್ರು, ಪರಿಪರಿಯಾಗಿ ಬಿಡ್ತಾ ಇದ್ರು. ಆದ್ರೆ ಸರ್ಕಾರ ಕೊನೆಗೆ ತಡವಾಗಿ 1-1.5 ಗಂಟೆ ನಂತರ ಅವರನ್ನ ಟಿ ದಾಸರಳ್ಳಿಯ ಮಧು ಸ್ಪೆಷಾಲಿಟಿ ಆಸ್ಪತ್ರೆಗೆ ಇದೀಗ ಶಿಫ್ಟ್ ಮಾಡಲಾಯಿತು. ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಇದು ಪ್ರಮುಖ 2 ಸಾಕ್ಷಿಗಳು ನಮಗೆ ಕಾಣ್ತಾ ಇದಾವೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಕೋವಿಡ್ ವಿಚಾರವಾಗಿ ಆರೋಗ್ಯ ತುರ್ತು ಪರಿಸ್ಥಿತಿ ಅನ್ನೋದು ಕಣ್ಣಿಗೆ ರಾಚುವಂತೆ ಇರುವಂತದ್ದು. ಸರ್ಕಾರ ವೆಂಟಿಲೇಟರ್, ಬೆಡ್ ವ್ಯವಸ್ಥೆ, ಆಕ್ಸಿಜನ್, ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ 3/4 ಗಂಟೆ 1 ಅವರ್ ವೇಟ್ ಮಾಡಿದ್ರು ಕೂಡ ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ತೀವಿ, ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾರೆ ಹೊರತು ಬೆಡ್ ಇದೆ ಅಂತ ಕನ್ಫರ್ಮೇಶನ್ ನ್ಯೂಸ್ ಅಂತೂ ಸಿಗೋದಿಲ್ಲ. ಈ ತರ ಈಗ ರಾಜ್ಯ ಜನ ವಿಧಾನಸೌಧ, ಸಿಎಂ ಮನೆ ಮುಂದೆ, ಶಾಸಕರ ಮನೆ ಮುಂದೆ, ಸಚಿವರ ಮನೆ ಮುಂದೆ ಅಂತ ಹುಡ್ಕೊಂಡು ಹೋಗಿ ಈ ತರದೆಲ್ಲ ಸೀನ್ಗಳು ಕ್ರಿಯೇಟ್ ಆದ್ರೆ ರಾಜ್ಯದ ಮರ್ಯಾದೆ ಹಾಗಾದ್ರೆ ಏನ್ ಪರಿಸ್ಥಿತಿ? ರಾಜ್ಯದ ಮರ್ಯಾದೆ ಬೀದಿಗೆ ಬಂದಿದೆ. ಕರ್ನಾಟಕದ ಜನ ಆಡಳಿತ ನಡೆಸುವಂತವರ ಮೇಲಿನ ಅವ್ರ ಮೇಲಿರ್ತಕ್ಕಂಥ ಅಪಾರ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಇದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 50,000 ಸೋಂಕಿತರ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಅಂದ್ರೆ ಬೆಡ್ ವ್ಯವಸ್ಥೆ, ವೆಂಟಿಲೇಟರ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ ಕೊಡ್ಲಿಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ಕೈ ಚೆಲ್ಲಿದೆ ಅಂತ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಈಗ ಪ್ರತಿದಿನ ಬೇಕಾಗಿರುವಂತದ್ದು 1,700 ಮೆಟ್ರಿಕ್ ಟನ್ ಆಕ್ಸಿಜನ್. ಆದ್ರೆ ಸರ್ಕಾರದ ಕೈಲಿ ಇರತಕ್ಕಂಥದ್ದು 840 ಮೆಟ್ರಿಕ್ ಟನ್. ಅಂದ್ರೆ ಉಳಿದಂತ 850 ಟನ್ ಮೆಟ್ರಿಕ್ ಟನ್ ಆಕ್ಸಿಜನ್ ಎಲ್ಲಿ ಒದಗಿಸುತ್ತೆ? ಈ ಆಕ್ಸಿಜನ್ ಕೊರತೆಯಿಂದಲೇ 40% ಏನು ಸೋಂಕಿತರು ಪ್ರಾಣ ಬಿಡ್ತಿದ್ದಾರೆ. ಇದು ಸರ್ಕಾರ ಕೂಡ ಗೊತ್ತಾಗ್ತಿದೆ. ಆದ್ರೆ ಸರ್ಕಾರ ಎಲ್ಲೊಂದ್ ಕಡೆ ಅಸಹಾಯಕದಿಂದ ಕೈ ಚೆಲ್ಲಿದೆ. ಖಾಸಗಿ ಕೈಗಾರಿಕೋದ್ಯಮಗಳಿಂದಲೂ ಕೂಡ ಎಲ್ಲೊಂದ್ ಕಡೆ ಆಕ್ಸಿಜನ್ ಕೊಡಿಸ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಪದೇ ಪದೇ ಸಭೆಗಳನ್ನ ಮಾಡ್ತಿದೆ. ಆದ್ರೆ ಅವರು ಕೂಡ ಎಲ್ಲೊಂದ್ ಕಡೆ ಸರ್ಕಾರ ಮಾತಿಗೆ ಬಗ್ತಾ ಇಲ್ಲ. ಸರ್ಕಾರ ಕೂಡ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ. ಸರ್ಕಾರ ಎಲ್ಲ ಒಂದ್ ಕಡೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ. ಇವತ್ತು ಕೂಡ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮುಖ್ಯಸ್ಥರ ಸಭೆ ನಡೆಸಿದ್ರು. ಇನ್ನೂ 25% ಬೆಡ್ ಅನ್ನು ಸರ್ಕಾರಕ್ಕೆ ಅಲಾಟ್ಮೆಂಟ್ ಕೊಡಬೇಕಾದ್ರೆ ಇನ್ನೂ ಕೊಡ್ತಾ ಇಲ್ಲ. ಆದ್ರೆ ಸರ್ಕಾರ ಇನ್ನೂ ಕೂಡ ಅವ್ರ ಜೊತೆ ಸೌಮ್ಯವಾದ ಮಾತುಕತೆಯಲ್ಲಿ ನಿರತವಾಗಿದೆ ವಿನಃ ಅಲ್ಲದೆ ಪ್ರತಿಯೊಂದು ಆಸ್ಪತ್ರೆ ಕೂಡ IAS ಅಧಿಕಾರಿಗಳ ನೇತೃತ್ವದ ತಂಡವನ್ನು ರಚಿಸಿದೆ. ಆದ್ರೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಧೋರಣೆಯಿಂದ, ತಮ್ಮ ನಿರ್ಲಜ್ಜತನದಿಂದ, ಇಚ್ಛಾಶಕ್ತಿಯ ಕೊರತೆಯಿಂದ ಯಾರು ಕೂಡ ಬೆಡ್ ಕೊಡಿಸುವ ವ್ಯವಸ್ಥೆಯನ್ನ ಮಾಡ್ತಿಲ್ಲ. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರು, ಕೂಲಿ ಕಾರ್ಮಿಕರು, ದೀನದಲಿತರು ಇವತ್ತು ಬೀದಿಗೆ ಬಂದು ಸಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇವತ್ತು ಆಕ್ಸಿಜನ್ ಇರ್ತಕ್ಕಂಥ ಬೆಡ್ಗಳನ್ನ, ವೆಂಟಿಲೇಟರ್, ಐಸಿಯುಗಳನ್ನ ಪಡಿತಾ ಇದ್ದಾರೆ. ಆದ್ರೆ ಈ ಅದಕ್ಕಿಂತ ಕೆಳಗಡೆ ಇರುವಂತವರಿಗೆ ಯಾವುದೇ ರೀತಿ ಆಕ್ಸಿಜನ್ ಬೆಡ್ಗಳು ಸಿಗ್ತಿಲ್ಲ, ವೆಂಟಿಲೇಟರ್ ಸಿಗ್ತಿಲ್ಲ, ಐಸಿಯು ಸಿಗ್ತಿಲ್ಲ. ಸರ್ಕಾರ ಯಾವ ರೀತಿ ಕೋವಿಡ್ ಅನ್ನ ನಿರ್ವಹಣೆ ಮಾಡ್ತಿದೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ತಿದೆ. ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ವಾರ್ ಫುಟ್ ರೀತಿಯಲ್ಲಿ ಜನಸಾಮಾನ್ಯರ, ಬಡವರ, ದೀನದಲಿತರ, ಮಧ್ಯಮ ವರ್ಗದರ, ಸೋಂಕಿತರನ್ನ ಜೀವ ಉಳಿಸಬೇಕಾಗಿದೆ. ಇಲ್ಲಾಂದ್ರೆ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ಬರುತ್ತೆ. ಸರ್ಕಾರ ಎಲ್ಲಂದ್ರೆ ಇತಿಹಾಸದ ಪುಟಗಳಲ್ಲಿ ಇನ್ನು ಮುಂದೆ ಈ ಬಿಜೆಪಿ ಹಿಂದೆನೆ 2ನೇ ಅಲೆ ಬಗ್ಗೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ರು. ಎಟ್ ದ ಸೇಮ್ ಟೈಮ್ ಖಾಸಗಿ ಆಸ್ಪತ್ರೆಗಳನ್ನ ಸರ್ಕಾರ ಸ್ವಲ್ಪ ದಿನಗಳ ಮಟ್ಟಿಗೆ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಆಮೇಲೆ ಬೇಕಾದ್ರೆ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಸರ್ಕಾರ ತನ್ನ ನಿಯಂತ್ರಣದಿಂದ ಹೊರಗಡೆ ಇರಲಿ. ಆದ್ರೆ ಪರಿಸ್ಥಿತಿ ಹಿಂಗಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕಣ್ಮುಂದೆ ನೋಡ್ತಾ ಇದೀವಿ. ಆ ಎಚ್ಚರಿಕೆ ನಿರ್ಲಕ್ಷ್ಯ ಆಗಿದ್ರಿಂದ ಏನೆಲ್ಲ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ಈಗ ಕಣ್ಮುಂದೆ ನಾವು ನೋಡ್ತಾ ಇದೀವಿ, ವಿಜುವಲ್ ಸಮೇತ. ಇಷ್ಟಾದ್ರೂ ಸರ್ಕಾರಕ್ಕೆ ಯಾಕೆ ಬುದ್ಧಿ ಬರ್ತಾ ಇಲ್ಲ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಸರ್ಕಾರಕ್ಕೆ ದೂರದೃಷ್ಟಿ ಕೊರತೆ, ಇನ್ನೊಂದು ಸರ್ಕಾರಕ್ಕೆ ಪ್ರಮುಖವಾಗಿ ಹಣಕಾಸಿನ ಕೊರತೆ, ಅಲ್ಲದೆ ಸರ್ಕಾರಕ್ಕೆ ತಜ್ಞರು ವರದಿ ಕೊಟ್ಟಿರುವಂತದನ್ನ ಅದನ್ನ ಉದಾಸೀನವಾಗಿ ತೆಗೆದುಕೊಂಡಿರುವಂತದ್ದು ಮತ್ತು ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಇಂತಹ ಸ್ಥಿತಿ ನಿರ್ಮಾಣ ಇದೆ. ಒಂದು ವೇಳೆ ಈಗಾಗಲೇ 3ನೇ ಅಲೆ ಪ್ರವೇಶ ಮಾಡುತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಈಗಾಗಲೇ 2ನೇ ಅಲೆಯನ್ನೇ ಸರ್ಕಾರ ಎದುರಿಸಲಿಕ್ಕೆ ಆಗ್ತಿಲ್ಲ. ಆದ್ರೆ 3ನೇ ಅಲೆ ಬಂದ್ರೆ ದೇವರೇ ಕಾಪಾಡಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ತಜ್ಞರು ಇದೀಗಲೂ ಕೂಡ ಲಾಕ್ಡೌನ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಸರ್ಕಾರ ಎಲ್ಲೊಂದ್ ಕಡೆ ಮೀನ ಮೇಸೆ
ಪರಿಸ್ಥಿತಿ. ಯಾಕಂದ್ರೆ ಸರ್ಕಾರ ಕೆಲವೊಂದು ಕಡೆ ಬೊಕ್ಕಸಕ್ಕೆ ಆದಾಯ ಕಡಿಮೆ ಆಗುತ್ತೆ, ಮತ್ತೆ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗುತ್ತೆ. ಸರ್ಕಾರ ಕೂಡ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರ ಕೂಡ ಎಲ್ಲೊಂದು ಕಡೆ ಕೋವಿಡ್ ಅನ್ನು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಆರ್ಥಿಕತೆಯ ಪೆಟ್ಟಿಗಾಗಿ ಎದುರುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ತಜ್ಞರ ಮಾತನ್ನ ಕೇಳಿದ್ರೆ ಇಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಕಳೆದ 3 ನವೆಂಬರ್ನಲ್ಲೇ ತಜ್ಞರು ಆಸ್ಪತ್ರೆ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ, ವೆಂಟಿಲೇಟರ್ ವ್ಯವಸ್ಥೆ, ಐಸಿಯು ವ್ಯವಸ್ಥೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲಾ ರೀತಿಯ ವರದಿಯನ್ನು ಕೊಟ್ಟಿದ್ರು ಕೂಡ ಆರೋಗ್ಯ ಸಚಿವರು ಇರಬಹುದು, ಮುಖ್ಯಮಂತ್ರಿಗಳಿರ್ಬೋದು, ಟಾಸ್ಕ್ ಫೋರ್ಸ್ ಇರಬಹುದು, ಎಲ್ಲರೂ ಕೂಡ ಕೈ ಚೆಲ್ಲಿ ಕುಳಿತು ಇದೀಗ ಸರ್ಕಾರ ಯೋಚನೆ ಮಾಡಿ ನೋಡಿದಾಗ ಈಗ ಬೇರೆ ಬೇರೆ ಸ್ಟೇಟ್ ಸಿಎಂಗಳು ಏನೇನ್ ತುರ್ತ ಕ್ರಮ ಕೈಗೊಂಡ್ರು ಅನ್ನೋದನ್ನ ನೋಡಿದೀವಿ. ಎಕ್ಸಾಂಪಲ್ ನಮ್ಮ ಮುಂದೆ ಇದೆ. ಆತರ ನಮ್ ಸಿಎಂ ಯಾಕಿಲ್ಲ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಇಲಾಖೆಯಿಂದ ತೆಗೆದು ಇವಾಗ ನಮಗೆ ತುರ್ತಾಗಿ ಬೇಕಾಗಿರೋದು, ತತ್ಕ್ಷಣಕ್ಕೆ ಬೇಕಾಗಿರೋದು ಹೆಲ್ತ್ ಬಗ್ಗೆ ಇವಾಗ ನಾವು ಕೇರ್ ತಗೊಳ್ಳೇಬೇಕಾಗುತ್ತೆ. ಸರ್ಕಾರನೂ ಅಷ್ಟೇ ಹೆಲ್ತ್ ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ. ಸರ್ಕಾರ ಡಿಕ್ಲೇರ್ ಮಾಡಿಲ್ಲ ಅಂದ್ರೂ ಪರಿಸ್ಥಿತಿ ಹಂಗಿದೆ. ಬೇರೆ ಡಿಪಾರ್ಟ್ಮೆಂಟ್ ನ ಹಣವನ್ನ ತೆಗೆದು ಇವಾಗ ಇಲ್ಲಿಗೆ ಅರೇಂಜ್ ಮಾಡಕ್ ಆಗಲ್ವಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ? ಶರ್ಮಿತಾ ಶೆಟ್ಟಿ, ಜನರ ಜೀವ ಮುಖ್ಯ. ಜನರ ಪ್ರಾಣ ಉಳಿದ್ರೆ ಸರ್ಕಾರ ಉಳಿದಂತೆ, ಸರ್ಕಾರ ಜೀವಂತವಾಗಿದ್ದಂತೆ. ಜನರ ಜೀವ ಉಳಿದ್ರೆ ಮಾತ್ರ ತೆರಿಗೆ ಕಟ್ಟಲಿಕ್ಕೆ ಸಾಧ್ಯ, ಸರ್ಕಾರಕ್ಕೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಜನರ ಜೀವನೇ ಉಳಿಲಿಲ್ಲ ಅಂತ ಹೇಳಿದ್ರೆ, ಜನರಿಗೆ ಶಕ್ತಿನೇ ಇಲ್ಲ ಅಂತ ಹೇಳಿದ್ರೆ ತೆರಿಗೆ ಎಲ್ಲ ಕಟ್ಟೋದು. ಆದ್ರೆ ಸರ್ಕಾರ ಈ ಕ್ಷಣದಿಂದಲೂ ಕೂಡ ಸರ್ಕಾರ ಕ್ಷಿಪ್ರ ಕಾರ್ಯಾಚರಣೆ ಮಾಡಿದ್ರೆ, ಖಾಸಗಿ ಆಸ್ಪತ್ರೆಯನ್ನ ವಶಪಡಿಸಿಕೊಂಡ್ರೆ, ಸರ್ಕಾರ ಎಲ್ಲೂ ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ, ಬೆಡ್ ಅನ್ನ ಬ್ಲಾಕ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡದೆ, ಆಕ್ಸಿಜನ್ ಕೊರತೆ ಆಗದಂತೆ ನೋಡ್ಕೊಂಡ್ರೆ ಎಲ್ಲಾ ಪ್ರತಿ ತಾಲೂಕಿನಾದ್ಯಂತ ಟಾಸ್ಕ್ ಫೋರ್ಸ್ ಗಳನ್ನು ರಚನೆ ಮಾಡಿ ಅಲ್ಲಿರ್ತಕ್ಕಂಥ MLAಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯ ಒಂದು ಟೀಮ್ ಅನ್ನು ಮಾಡಿ ಪ್ರತಿ 24 ಗಂಟೆ ಕೂಡ ಅಲರ್ಟ್ ಮಾಡಿ ಮಾನಿಟರ್ ಮಾಡಿದ್ರೆ ಇವತ್ತು ಕೂಡ ಸಾವು ನೋವನ್ನ ಕಡಿಮೆ ಮಾಡಬಹುದು. ಜೊತೆಗೆ ಸೋಂಕಿತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು. ಬೆಡ್ ವ್ಯವಸ್ಥೆಯನ್ನು ಕೂಡ ಆಗಲ್ಲ. ಯಾಕಂದ್ರೆ ಸಾಕಷ್ಟು ಬೆಡ್ಗಳಿದೆ, ಆದ್ರೆ ಇನ್ ಟೈಮ್ಗೆ ಸಿಗ್ತಾ ಇಲ್ಲ. ಆದ್ರೆ ಬೆಡ್ಗಳು ಸಣ್ಣ ಪುಟ್ಟ ಸಿಂಪ್ಟಮಿಕ್ ಇದ್ದರೂ ಕೂಡ ಬೆಡ್ ಅನ್ನ ಕೇಳ್ತಿದ್ದಾರೆ. ಆದ್ರೆ ನಿಜವಾದ ಸೋಂಕಿತರು, ತೀವ್ರತರದ ತೊಂದರೆಯನ್ನು ಅನುಭವಿಸ್ತಿರುವಂತರು, ಉಸಿರಾಟ ಸಮಸ್ಯೆ ಇರ್ತಕ್ಕಂಥವ್ರು, ಲಂಗ್ಸ್ ಇನ್ಫೆಕ್ಷನ್ ಆಗಿದಂತವ್ರು, ಅಂತವರಿಗೆ ಬೆಡ್ ಸಿಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಉಳ್ಳವರು ಸಿಂಪ್ಟಮಿಕ್ ಇದ್ದ ತಕ್ಷಣ ಈಗ ದೊಡ್ಡ ಆಸ್ಪತ್ರೆಗಳಿಗೆ ತಮ್ಮ ಲಾಬಿಗಳ ಮುಖಾಂತರ, ಇಂಪ್ಲೇನ್ಸ್ ಮುಖಾಂತರ, ಹಣದ ಮುಖಾಂತರ ಹೋಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತಿದ್ದಾರೆ. ಹಾಗಾಗಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿಗೆ ಬೆಡ್ಗಳು ಸಿಗ್ತಿಲ್ಲ. ಈ ವ್ಯವಸ್ಥೆಯನ್ನು ಸರ್ಕಾರ ಮುಂದೆ ನಿಂತು ಪ್ರತಿ ಕ್ಷಣ ಕೂಡ ಅದರ ಮಾನಿಟರ್ ಮಾಡಿದ್ರೆ ಖಂಡಿತ ನೂರಾರು ಸಾವಿರ ಪ್ರಾಣ ಉಳಿಸಬಹುದು, ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು, ಬಡ ಜನರ ವಿಶ್ವಾಸ ಕೂಡ ಸರ್ಕಾರ ಪಾತ್ರ ಆಗಬಹುದು. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಬಹಳಷ್ಟು ಸಾವಿರಾರು ಜನರ ಪ್ರಾಣ ಉಳಿಯುತ್ತೆ, ಲಕ್ಷಾಂತರ ಜನರ ಸೋಂಕಿತರ ಆಗೋದನ್ನ ತಡೆ ಹಿಡಿಬಹುದು ಅಂತ ಕೂಡ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.